ರಜಾಕ್ ಅವರೇ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇರುವ ಕರ್ನಾಟಕದ ವಿದ್ಯಾರ್ಥಿಗಳು ಒಂದು ಕಡೆಯಲ್ಲಿ, ನಾವು ವಿದ್ಯಾರ್ಥಿಗಳು ಅಂತ ಅನ್ಕೊಂಡು ಬಂದು, ನಾವು ವಿದ್ಯಾರ್ಥಿಗಳ ಪರ ಅಂತ ಅನ್ಕೊಂಡು ಬಂದು ಹಿಡನ್ ಅಜೆಂಡಾಗಳನ್ನ ಇಟ್ಕೊಂಡು ಪಬ್ಲಿಕ್ ಪ್ರಾಪರ್ಟಿಯನ್ನ ಡ್ಯಾಮೇಜ್ ಮಾಡ್ತಾ ಇರೋ ಹಾಗೆ ಭದ್ರತಾ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾ ಇರೋ ಮತ್ತೊಂದು ಕಡೆ ಪ್ರತಿಭಟನಾಕಾರರು. ನೀವು ಪ್ರತಿಭಟನೆಯ ಪರ ಅಂತ ಹೇಳ್ತಿದ್ದೀರಿ, ಇಂಥ ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡುವ ನಿಜವಾಗ್ಲೂ ಅನ್ಯಾಯಕ್ಕೆ ಒಳಗಾಗಿರುವ ವಿದ್ಯಾರ್ಥಿಗಳ ಪರನ, ಅಥವಾ ವಿದ್ಯಾರ್ಥಿಗಳ ಹೆಸರಲ್ಲಿ ವಿದ್ಯಾರ್ಥಿಗಳನ್ನು ಮುಖವಾಡ ಹಾಕೊಂಡ್ ಬಂದಿರೋ ಗೂಂಡಾಗಳ ಪರವಾದವರ ಅಂತ? ಯಾವುದೇ ಪೊಲಿಟಿಕಲ್ ಪಕ್ಷ ಇರಲಿ, ಅದನ್ನ ಸೈಡಲ್ಲಿ ಇಟ್ಬಿಟ್ಟು ಈ ಮುಗ್ಧ ವಿದ್ಯಾರ್ಥಿನಿಯರ ಪರವಾಗಿ, ಯಾಕೆ ಅಂತ ಹೇಳಿದ್ರೆ ಒಂದು 14 ಮಕ್ಕಳು ಸುಸೈಡ್ ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಇದುವರೆಗೂ ಒಂದು ಟ್ವೀಟ್ ಮಾಡಲಿಲ್ಲ. ನೀನು ಯಾವನೇ, ನೀನು ರೈಟ್ಸ್ ಕೇಳಕ್ಕೆ ನೀ ಯಾವನೇ ಕೇಳಕ್ಕೆ? ಅವ್ರ ಮೇಲೆ 21 ಮಕ್ಕಳು, ಐ ಆಮ್ ಸಾರಿ 14 ಅಂದೆ, 21 ಜನ ಮಕ್ಕಳು ಅವರು. ಸರ್ ಹಂಗೆ ಜಾಸ್ತಿನೇ ಆಗ್ತಿರೋದು, 23 ಇರ್ಲಿ, ಒಂದು ಸ್ಟೂಡೆಂಟ್ ಆಗಿರ್ಲಿ, ಅದು ಪ್ರಾಣ ಅಲ್ವಾ? ಅದು ಪ್ರಾಣ ಅಲ್ವಾ? ನಾನು ಯಾವ ಪಾರ್ಟಿನೂ ಅಲ್ಲ, ಅವ್ರ ಕಾಂಗ್ರೆಸ್ ಪಾರ್ಟಿ ರೀ, ಅವ್ರ ಕಾಂಗ್ರೆಸ್ ಪಾರ್ಟಿ ಅವ್ರು ಬಂದಿರೋದಿಲ್ಲಿ ಪ್ರತಿಭಟನಾಕಾರರ ಪರ. ಮೆತ್ತಗೆ ಮಾತಾಡಿ ಪೈಲ್ಸ್ ಬರ್ತ ಪೈಲ್ಸ್ ಯಾರ್ಯಾರಿಗೂ ವಾಂತಿ, ಬೇದಿ, ಸಿಡುಬು, ಚಿಕನ್ ಗುನ್ನ, ಮಟನ್ ಗುನ್ನ ಅಂತೆಲ್ಲ ಬಂದ್ ಸಾಯ್ತಾರ. ಆದ್ರೆ ಈ ಮೂದೇವಿಗಳಿಗೆ ಏನು ಬರಲ್ವಲ್ಲ. ರಜಾಕ್ ಅವರೇ, ಯಾವ ವಿದ್ಯಾರ್ಥಿಗಳ ಪರ? ಅಶೋಕ್ ಅವ್ರ ವಾಯ್ಸ್ ಬೇಡವೇ ಬೇಡ, ಅವ್ರ ಸಮಯ ಬರೋ ತನಕ ಅವ್ರ ವಾಯ್ಸ್ ಹೋಗೋದಿಲ್ಲ. ರಜಾಕ್ ಅವರೇ, ಯಾವ ವಿದ್ಯಾರ್ಥಿಗಳ ಪರ? ಗುಂಡಾಗಿರಿ ಮಾಡ್ತಾ ಇರುವ, ಪಬ್ಲಿಕ್ ಪ್ರಾಪರ್ಟಿಯನ್ನ ಹಾಳು ಮಾಡ್ತಾ ಇರುವ ವಿದ್ಯಾರ್ಥಿಗಳ ಪರನ, ಅಥವಾ ಕೆಪಿಎಸ್ಸಿ ಅನ್ಯಾಯಕ್ಕೆ ಒಳಗಾಗ್ತಾ ಇರುವ ವಿದ್ಯಾರ್ಥಿಗಳ ಪರನ? ಮಾತಾಡಕ್ಕಿಂತ ಮುಂಚೆ ವಿಷಯಕ್ಕೆ ಬನ್ನಿ. ಪಾಕಿಸ್ತಾನದಿಂದ ಕುಮ್ಮಕ್ ತಗೊಂಡು, ಚೈನಾದಿಂದ ಕುಮ್ಮಕ್ ತಗೊಂಡು ಅಂತ ಕರ್ನಾಟಕ ರಾಜ್ಯದ ಆಪೋಸಿಷನ್ ಲೀಡರ್ ಇದೇ ಸ್ಟೂಡೆಂಟ್ ಗಳನ್ನ ಇದ್ ಮಾಡಿ, ಇವರೆಲ್ಲ ಚೈನಾದಿಂದ ಇದ್ ಮಾಡಿ ಬರ್ತಿದ್ದಾರೆ, ಇವರೆಲ್ಲ ಪಾಕಿಸ್ತಾನದಿಂದ ಕುಮ್ಮಕ್ ತಗೊಂಡ್ ಬರ್ತಿದ್ದಾರೆ. ಆ ಸ್ಟೂಡೆಂಟ್ 10 ಹೇಳ್ತಿದ್ದಾರೆ, ಈ ಬಿಜೆಪಿನ ವೋಟ್ ಮಾಡಿ ನಾವು ಇವತ್ತು ಪಶ್ಚಾತ್ತಾಪ ಪಡ್ತಾ ಇದೀವಿ ಅಂತ. ಈ ತರ ವರ್ತನೆನ ಸ್ಟೂಡೆಂಟ್ ಗಳ ಮೇಲೆ, ಈ ತರ ವರ್ತನೆ, ಈ ತರದ ಪೆಲೆಟ್ ಗನ್ಸ್ ಯೂಸ್ ಮಾಡ್ಬೇಕಾ ಸ್ಟೂಡೆಂಟ್ಸ್ ಗೆ? ಇದೆಲ್ಲ ಸ್ಟೂಡೆಂಟ್ಸ್ ಅಲ್ವಾ ಇವರು? ಅವ್ನು ಪ್ರತಿಭಟನೆ ಮಾಡಕ್ ಬಂದಿದ್ದು, ಅವ್ನು ಕಣ್ ಕಳ್ಕೊಂಡ. ಇದಕ್ಕೆ ಯಾರು ಹೊಣೆಗಾರರು? ಬರೀ ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಡ್ರಿ ಅಂತಿದ್ದು, ಹಿಂದಕ್ಕೆ ಯಾರು ರಾಜೀನಾಮೆಗಳು ಕೊಡ್ಲಿಲ್ವಾ? ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರಿ? ಹೆಣ್ಣು ಮಕ್ಕಳ ಜೊತೆ ಯಾವ ತರ ವರ್ತಿಸಿರೋದು? ಲಾಠಿ ಮೇಲೆ ನೇಲ್ಸ್ ಮಳೆಗಳು ಹೊಡೆದು ಬಿಟ್ಟು ಈ ತರ ಲಾಠಿಗಳು. ಇದು ಫೇಕ್ ಸರ್, ಹಳೆ ನಿಮಗೆ ಗೊತ್ತಾಗಿದೆ. ಇವ್ರ ಜನ್ಮಕ್ ಬೆಂಕಿ ಹಾಕ. ನಮ್ ದೇಶದಲ್ಲಿ ಇಂತ ಬಣ್ಣನ್ ಮಕ್ಳೇ ಜಾಸ್ತಿ ಆಗ್ಬಿಟ್ರಲ್ಲ. ಈ ಗೂಂಡಾಗಿರಿ ಇಲ್ಲಿ ಪ್ರದರ್ಶನ ಮಾಡಂಗಿಲ್ಲ. ರಜಾಕ್ ಜಿ, calm down your tone. Calm down your tone. Calm down. Five seconds. I will give you 2 minutes. I will give you 2 minutes. Listen. 5 seconds ಕೇಳಿಸ್ಕೊಳ್ಳಿ ರಜಾಕ್ ಅವರೇ. 2 ನಿಮಿಷ ಟೈಮ್ ಕೊಡ್ತೀನಿ. 5 ಸೆಕೆಂಡ್ ಕೇಳಿಸ್ಕೊಳ್ಳಿ ರಜಾಕ್ ಅವರೇ. 6 ಫೋಟೋ ತೋರಿಸಿದ್ರಿ, ನಾನು ಸುಮ್ಮನಿದ್ದೆ. ಇದೊಂದು ಇದೆಯಲ್ಲ, ದಿಸ್ ಇಸ್ ಫೇಕ್. Okay, keep it aside. Keep it aside. I will prove to you. Injuries prove ಮಾಡ್ತೀನಿ ನಾನು. ಮಿಕ್ಕಿದ್ ಮಾತಾಡಿ ಸರ್. ಮೇಲೆ ದೌರ್ಜನ್ಯ ಮಾಡಿರುವ ಪೊಲೀಸ್ನವರು ಈ ತರದ ಟಿಯರ್ ಗ್ಯಾಸ್ ಶೆಲ್ಸ್ ಬಾಡಿ ಲೆವೆಲ್ಗೆ ಶೂಟ್ ಮಾಡಿರೋದು, ಈ ತರದ ಅಂಗವಿಕಲ ಇವನೊಬ್ಬ ಫಿಸಿಕಲಿ ಚಾಲೆಂಜ್ ಹುಡುಗ, ಆದ್ರೆ ವಿದ್ಯಾರ್ಥಿ ಇವನು. ಅಲ್ಲಿ ಪ್ರತಿಭಟನೆಗೆ ಬಂದ್ರೆ ಇವನ್ ಮೇಲೆ ಈ ತರ ವರ್ತನೆ. ಇದು ಹೆಣ್ಣು ಮಕ್ಕಳಿಗೆ ತಪ್ಪಾನೆ ಕೊಡ್ತಿದ್ವನು ಒಬ್ಬ ಡಿಸಿಪಿ. ಇವತ್ತವರಿಗೆ ಅಲ್ಲಿಂದ ತೆಗೆದು ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿಲ್ಲ. 4 ಹೇಳಿ ಪೊಲೀಸ್ನವರು, ಡೆಲ್ಲಿ ಪೊಲೀಸ್ನವರು ಹೆಣ್ಣು ಮಕ್ಕಳನ್ನ ಯಾವ ತರ ಹಿಡಿದವ್ರೆ, ಯಾವ ತರ ಅವ್ರ ಜೊತೆ ವರ್ತಿಸಿದವ್ರೆ. ಈ ಪೆಲೆಟ್ ಗನ್ಸ್ ಯಾವತ್ತಿಗೂ ನಾವು ಸಿವಿಲಿಯನ್ಸ್ ಮೇಲೆ ಯೂಸ್ ಮಾಡೋ ಹಾಗಿಲ್ಲ. ಇಂಟರ್ನ್ಯಾಷನಲ್ ಇದ್ರ ಮೇಲೆ ರೆಸಲ್ಯೂಷನ್ ಇದೆ, ಸಿವಿಲಿಯನ್ಸ್ ಮೇಲೆ ಯೂಸ್ ಮಾಡಬಾರ್ದು ಅಂತ. ಟೆರರಿಸ್ಟ್ ಗಳ ಮೇಲೆ ಯೂಸ್ ಮಾಡಬೇಕಾಗಿಲ್ಲ. ಪೆಲೆಟ್ ಗನ್ಸ್ ಯೂಸ್ ಮಾಡಿರೋ ಮೋದಿ ಸರ್ಕಾರ. ಇವರೆಲ್ಲ ಯಾರು
ಮೋದಿ ಸರ್ಕಾರಕ್ಕೆ ವೋಟ್ ಕೊಟ್ಟವರು Done. ಇವತ್ತು ಪ್ರತಿಭಟನೆ ನೀವು ಮಾಡ್ತಾರೆ. ತೋರಿಸಿದ ಗೊತ್ತಾಯ್ತು ಈ ಸರ್ಕಾರ ಶೋಲೆ ಪಿಕ್ಚರ್ ಡಕಾಯಿತ್ ಗಬ್ಬರ್ ಸಿಂಗ್ ಸರ್ಕಾರ ಅಂತ. ಅಷ್ಟು ಕೂಡ ನಮ್ಮ ವೀಕ್ಷಕರು ನಾವು ರಜಾಕ್ ಅವರೇ ಫಾರ್ಮರ್ ಪ್ರೊಟೆಸ್ಟ್ ರಜಾಕ್ ಅವರೇ ಆಯ್ತು. ಕಾಮ್ ಡೌನ್ ಅಜಯ್ ತೇನಿ ಮಿಶ್ರಾ ರಜಾಕ್ ಅವರೇ ಕಾಮ್ ಡೌನ್ 4 ಜನ ರೈತರ ಮೇಲೆ 10 more second ಅಷ್ಟೇ. ರಾಜೀನಾಮೆ 10 second ಕೊಡಲಿಲ್ಲ. 10 second ಅದಕ್ಕೆ ಮುಗಿಸಿ. ಪ್ರತಿಭಟನೆ ಆಗಿಲ್ಲ. ರೆಸ್ಲಿಂಗ್ ಫೆಡರೇಷನ್ ಬ್ರಿಜ್ ಭೂಷಣ್ ಚರಣ್ ಸಿಂಗ್ Correct. ಹೆಣ್ಣು ಮಕ್ಕಳ ಜೊತೆ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಹೇಳ್ಬಿಟ್ಟು Correct. ಕಂಪ್ಲೇಂಟ್ ಆಯ್ತು. ಸುಪ್ರೀಂ ಕೋರ್ಟ್ ಹೇಳ್ತು Okay. ರಾಜೀನಾಮೆ ಕೊಡ್ಲಿಲ್ಲ. ನಿನಗಿದೊಂಥರ ತೆವಲು ಅನ್ಸುತ್ತೆ ಕಂಡೋರ್ ಜೀವನದಲ್ಲಿ ಆಟ ಆಡೋದು ತಲೆ ಹಾಕೋದು ಕೇಳು